ನಾಟಿ ಕೋಳಿ ಆಗಿರ್ಬೋದು, ನಾಟಿ ಕೋಳಿ ಮೊಟ್ಟೆ ಆಗಿರ್ಬೋದು, ಯಾರಿಗೆಲ್ಲ ಇಷ್ಟ ಅಥವಾ ಕೋಳಿಗಳನ್ನು ಯಾರು ಸಾಕಬೇಕು, ತುಂಬ ಕಡಿಮೆ ಜಾಗ ಇದೆ, ಸಾಕಬೇಕು ಅನ್ನೋ ಆಸಕ್ತಿ ಇದ್ದವರಿಗೆ ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈಗ ಏನು ಗೊತ್ತಾ, ನಾವು ಕೋಳಿಗಳನ್ನು ಸಾಕೋದು ಒಂದು ಕೋಳಿ ಮಾಂಸಕ್ಕೋಸ್ಕರ, ಮತ್ತು ನಾಟಿ ಕೋಳಿ ಮೊಟ್ಟೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ನಾವು ಮನೆಯಲ್ಲಿ ಕೋಳಿ ತಿಂದಿಲ್ಲ ಅಂತಂದ್ರೂ ಮೊಟ್ಟೆಯನ್ನು ಬಳಸ್ತೇವೆ. ಈ ಕೋಳಿಗಳು ಏನು ಗೊತ್ತಾ, ಅವುಗಳನ್ನು ಓಪನ್ ಫೀಲ್ಡಲ್ಲಿ ಬಿಡಬೇಕು, ರಾತ್ರಿ ಹೊತ್ತು ಮಾತ್ರ ಕೂಡ ಹಾಕಬೇಕು. ಆವಾಗ ಮಾತ್ರ ಅವುಗಳಿಗೆ ಬೇಕಾಗಿರುವಂತಹ ಪೋಷಕಾಂಶವನ್ನು ಹುಡುಕಿ ಅವು ತಿಂತವೆ. ಹುಳ ಹುಪ್ಪಟೆ ಆಗಿರ್ಬೋದು, ಗೆದ್ದಲಂತೂ ತುಂಬ ಇಷ್ಟ. ಮರಿಗಳ ಬೆಳವಣಿಗೆಗೆ ಗೆದ್ದಲು ತುಂಬ ಒಳ್ಳೆಯದು. ಮತ್ತು ಈ ಪಪ್ಪಾಯ ಅಥವಾ ಬೇರೆ ಥರದ ಹಣ್ಣು ಆಗ್ಬೋದು, ಏನೇ ಹಣ್ಣುಗಳು ಇದ್ರೂ ಅವುಗಳಿಗೆ ಏನು ಇಷ್ಟನೋ ಅದನ್ನು ತಿಂದರೆ ಅದು ಬೇಗ ದೊಡ್ಡದಾಗ್ತದೆ. ಈಗ ಪಕ್ಷಿಗಳಿಗೂ ಹೊರಗಡೆ ನಿಸರ್ಗದಲ್ಲಿರುವಂತಹ ಪಕ್ಷಿಗಳು, ಅವುಗಳಿಗೆ ಯಾರೂ ಆಹಾರವನ್ನು ಕೊಡೋದಿಲ್ಲ ನೋಡಿ, ಅವುಗಳೇ ಹುಡುಕಿ ತಿಂದು ಆರೋಗ್ಯಕರವಾಗಿರ್ತದೆ. ಅದಕ್ಕೆ ಏನು ತಿನ್ನಬೇಕು ಅಂತ ಗೊತ್ತಿರ್ತದೆ. ಹಾಗೇನೆ ನಾನು ನಿಮಗೆ ಮೊದಲೇ ಅಂದೆ ಅಲ್ವಾ, ಬರೀ ಕಡಿಮೆ ಜಾಗದಲ್ಲಿ ನಮಗೆ ಮನೆಯ ಕಾಂಪೌಂಡ್ ಸೈಡಲ್ಲಿ ಒಂದು 3 ಅಡಿ ಜಾಗ ಇರ್ತದಲ್ವ, ಅದರಲ್ಲೂ ಸಹ ಯಾವ ಥರ ಕೋಳಿ ಸಾಕ್ಬೋದು ಅಂತಂದ್ಕೊಂಡು ನಾನು ನಿಮಗೆ ತಿಳಿಸ್ತೀನಿ. ನಾನು ಇದು ನೋಡಿರೋ ಪ್ರಕಾರ ಒಬ್ಬರು ಬರೀ 3 ಅಡಿ ಜಾಗ ಇರ್ತದೆ ನೋಡಿ, ಅಲ್ಲಿ ಒಂದು ಈ ಥರ ನಮಗೆ ಏನು ವೇಸ್ಟ್ ಸಿಗ್ತದೆ, ಮೆಶ್ಗಳು ಕಟ್ ಮಾಡಿರುವಂಥದ್ದು ಅಥವಾ ರೀಪರ್ ಪೀಸ್ಗಳು ಅಂಥವುಗಳನ್ನೆಲ್ಲ ಬಳಸಿ ಮಾಡಿರುವಂಥದ್ದು. ನಾವು ಅನ್ಬೋದು, ಅಯ್ಯೋ ಅಷ್ಟು ಇದ್ದಿದ್ರೆ ವಾಸನೆ ಎಲ್ಲ ಬರುತ್ತೆ ಅಲ್ವಾ, ಗಲೀಜಲ್ವ ಅಂತ. ಖಂಡಿತ ಇಲ್ಲ ನೋಡಿ, ಈ ಥರ ಮೆಶ್ಶಲ್ಲಿ ಕೋಳಿಗಳು ಪಿಕ್ಕೆ ಎಲ್ಲ ಹಾಕಿದ್ದು ಕೆಳಗಡೆ ಸ್ಟೋರ್ ಆಗುತ್ತೆ. ಒಂದು ಟ್ರೇ ಥರ ಅಥವಾ ಒಂದು ಹಲಗೆ ಇಟ್ಟರೆ ಅದನ್ನು ನಾವು ದಿನ ಕ್ಲೀನ್ ಮಾಡಿಕೊಂಡ್ರೆ ಏನು ಗಲೀಜು ಆಗಲ್ಲ, ಏನೂ ಇಲ್ಲ. ನಮಗೆ ಮನೆಗೆ ಬೇಕಾಗಿರುವಂತಹ ಮೊಟ್ಟೆ ಆಗಿರ್ಬೋದು, ಕೋಳಿಯನ್ನಾಗಿ ನಾವು ಉಪಯೋಗಿಸ್ಕೋಬೋದು. ತುಂಬ ಜಾಸ್ತಿ ಅದಕ್ಕೆ ಅಂತಲೇ ಸಪ್ರೇಟ್ ಶೆಡ್ ಬೇಡ, ಏನಿಲ್ಲ ನೋಡಿ. ಹಾಗಾಗಿ ಯಾರಿಗಾದರೂ ಕೋಳಿ ಸಾಕಬೇಕು ಅನ್ನೋ ಆಸಕ್ತಿ ಇದೆ ಅಂತಂದರೆ ಈ ಥರದ್ದೊಂದು ಬಾಕ್ಸು ನಾವೇ ಮಾಡ್ಕೋಬೋದು. ಇದು ಇವರೇ ಮಾಡ್ಕೊಂಡಿರೋದು. ಗಾಳಿನೂ ಆಡುತ್ತೆ, ಆಮೇಲೆ ಅವುಗಳಿಗೆ ಆಹಾರ ತಿನ್ನೋದಕ್ಕೆ ಆ ಬಾಕ್ಸಿನ ಸೈಡಲ್ಲಿ ಏನು ಒಂದು ಇದು ಬರ್ತದೆ, ಪೈಪು ಇರ್ತದಲ್ಲ, ಅದನ್ನು ಕಟ್ ಮಾಡಿಟ್ರೆ ಅದರಲ್ಲಿ ಆಹಾರ ಹಾಕೋಬೋದು. ಈ ಸಣ್ಣ ಸಣ್ಣ ಮರಿಗಳಿರುವಂತಹ ಕೋಳಿಗಳನ್ನು ಈ ಥರ ಒಂದು ಟ್ರೇಯಲ್ಲಿ ರಾತ್ರಿ ಕವುಚಿ ಹಾಕಿದರೆ ಅದು ಆರಾಮವಾಗಿ ಇರ್ತದೆ. ಅಂದರೆ ಒಂದು ಕೋಳಿದ್ದು ಮರಿಯನ್ನು ಇನ್ನೊಂದು ಕೋಳಿ ಸಾಯಿಸಲ್ಲ, ಅಂದರೆ ಕುಕ್ಕಲ್ಲ. ನೀರು ಹೋಗೋದು ಕಷ್ಟ. ನಮಗೀಗ ಇಲ್ಲಿ ಗಲೀಜಾಗುತ್ತೆ, ಕೆಳಗಡೆ ಪಿಕ್ಕೆ ಬಿದ್ದಿದೆ ಅಂತಂದರೆ ಕ್ಲೀನಾಗಿ ಅಲ್ಲಿ ವಾಶ್ ಮಾಡಿದರೆ ನೋಡಿ, ಚೇಂಬರಿಗೆ ನೀರು ಹೊರಟು ಹೋಗುತ್ತೆ. ಅಂದರೆ ಯಾರಿಗಾದ್ರೂ ಕೋಳಿ ಸಾಕಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಟಿಪ್ಸು. ಈ ಥರ ಒಂದು ಕೋಳಿ ಗೂಡು ಮಾಡಿಕೊಂಡ್ರೆ ಅಥವಾ ಯಾರ ಕೈಲಾದರೂ ಮಾಡಿಸಿದ್ರೆ ಜಾಸ್ತಿ ಹೆಚ್ಚು ಖರ್ಚು ಆಗಲ್ಲ. ಇದಕ್ಕೆ ಒಂದು ಮರದ ರೀಪರ್ ಪೀಸ್ ಇದ್ದರೂ ಆಗ್ತದೆ. ಈ ಥರ ಕಟ್ ಮಾಡಿರುವಂತಹ ಗುಜಿರಲು ಸಿಗುತ್ತೆ ನೋಡಿ, ಈ ಕಬ್ಬಿನದು ಮೆಶ್ಗಳೆಲ್ಲ, ಅಂಥವುಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು. ಇದಕ್ಕೆ ನಾಲ್ಕು ಅಷ್ಟೇ, ಏನು ಬೀಗ ಏನು ಬೇಕಾಗಿಲ್ಲ. ನಾವು ಹೆಂಗೋ ಮನೆಯ ಕಾಂಪೌಂಡ್ ಅಂದರೆ ನಮಗೆ ಅಲ್ಲಿ ಸೇಫ್ಟಿ ಇರ್ತದೆ ಅಲ್ವಾ. ಈ ಥರ ಒಂದು ಲಾಕ್ ಎಲ್ಲ ಮಾಡಿಕೊಂಡ್ರೆ ನೋಡಿ, ಮೇವು ಹಾಕಿದ್ದು ವೇಸ್ಟ್ ಆಗಲ್ಲ, ನೀರು ಎಲ್ಲ ಅದಕ್ಕೆ ಬೇಕಾಗಿದ್ದು ಅಲ್ಲೇ ಇರ್ತದೆ. ನಮಗೆ ಡಿವೈಡ್ ಮಾಡ್ಕೋಬೋದು. ಈ ಥರ 2, 3, 4 ಬಾಕ್ಸ್ ಮಾಡಿಕೊಂಡ್ರೆ ಸಣ್ಣ ಮರಿಗಳದ್ದೇ ಒಂದು ಇದು ಮಾಡ್ಬೋದು. ಆಮೇಲೆ ದೊಡ್ಡ ಮರಿಗಳಿಗೇ ಒಂದು, ದೊಡ್ಡವಕ್ಕೇ ಒಂದು, ಈ ಥರ ಡಿವೈಡ್ ಮಾಡಿಕೊಂಡ್ರೆ ಕೋಳಿಗಳಿಗೆ ಈ ಕಚ್ಚಿ ಗಾಯ ಆಗೋದೆಲ್ಲ ಅವಾಯ್ಡ್ ಮಾಡ್ಬೋದು. ಸಣ್ಣ ಸಣ್ಣ ಮರಿಗಳಿರುವಂತಹ ಕೋಳಿಗಳನ್ನು ಈ ಥರ ಒಂದು ಟ್ರೇಗೆ ಹಾಕಿ ಸಪ್ರೇಟ್ ರಾತ್ರಿ ಮುಚ್ಚಿಟ್ರೆ ಬೆಳಿಗ್ಗೆ ಹೇಗೂ ನಾವು ಫೀಲ್ಡಿಗೆ ಬಿಡ್ತೀವಿ, ಆರಾಮವಾಗಿ ಮೇಯ್ಕೊಂಡು ಬರ್ತದೆ. ನಿಮಗೆ ಇದು ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಗಲೀಜಾಯಿತು ಅಂತಂದರೆ ಕ್ಲೀನ್ ಮಾಡ್ಕೋಬೋದು. ಹೇಗೂ ನೀರು ಹಾಕಿ ಕ್ಲೀನ್ ಮಾಡಿದ್ರೆ ಕ್ಲೀನಾಗಿ ಡ್ರೈನೇಜಿಗೆ ಹೋಗ್ತದೆ. ಅಂದರೆ ನಾನಂತಿರೋದು ದೊಡ್ಡ ಮಟ್ಟದಲ್ಲಿ ಮಾಡೋರು ಇರ್ತಾರೆ, ನಾನಂತಿರೋದು ಸಣ್ಣ ಮಟ್ಟದಲ್ಲಿ ಯಾರಾದರೂ ಮಾಡಬೇಕು, ಈ ಥರ ಕೋಳಿ ಸಾಕಬೇಕು ಅಂತಂದರೆ ಇದೊಂದು ಯೂಸ್ಫುಲ್ಲು. ಆಮೇಲೆ ಈಗಂತೂ ಎಲ್ಲ ಕಡೆ ಆರ್ಗ್ಯಾನಿಕ್ ಅಂತ ಅಂದ್ಕೊಂಡು ಆರ್ಗ್ಯಾನಿಕ್ಗೇನೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಬೇರೆಲ್ಲ ಏನು ಆರ್ಗ್ಯಾನಿಕ್ ಆಗಿ ಸಿಗುತ್ತಾ ಗೊತ್ತಿಲ್ಲ. ಈ ನಾಟಿ ಕೋಳಿಯನ್ನು ನಾವು ಫ್ರೀ ಫೀಲ್ಡಲ್ಲಿ ಬೆಳೆಸಿದರೆ ನಮಗೆ ಆರ್ಗ್ಯಾನಿಕ್ ಆಗಿಯೇ ಸಿಗುತ್ತೆ. ಯಾಕೆ ಅಂತಂದರೆ ಅವುಗಳಿಗೆ ಬೇಕಾಗಿರುವಂಥ ಈ ಗರಿಕೆ ಹುಲ್ಲಾಗಿರ್ಬೋದು,
ಹುಪ್ಪಟೆ ಮತ್ತು ಏನೇ ಇದ್ರೂ ಅದು ಬಿಡಲ್ಲ, ಹೆಕ್ಕಿ ತಿಂತಾ ಇರ್ತದೆ. ನಮ್ಮ ಮನೆಯಲ್ಲೂ ಅಷ್ಟೇ ನೋಡಿ, ಫುಡ್ಡು ವೇಸ್ಟ್ ಆಗಲ್ಲ. ಈ ಥರ ಒಂದು ಗೂಡು ಮಾಡಿಟ್ಕೊಂಡ್ರೆ ನಮ್ಮ ಮನೆ ಬಳಕೆಗೆ ಬೇಕಾಗುವಂಥ ಒಂದು 5-6 ಕೋಳಿಗಳ ಅಥವಾ ಒಂದು 10 ಕೋಳಿಗಳನ್ನು ನಾವು ಖಂಡಿತ ಸಾಕೋಬೋದು. ಈ ಪ್ಯೂರ್ ನಾಟಿ ಕೋಳಿಗಳಿಗೆ ರೋಗನೂ ಕಡಿಮೆ. ಯಾಕೆ ರೋಗ ಕಡಿಮೆ ಅಂತಂದರೆ, ನಾವು ಅವುಗಳನ್ನು ಫ್ರೀಯಾಗಿ ಹೊರಗಡೆ ಫೀಲ್ಡಲ್ಲಿ ಬಿಟ್ಟಾಗ ಅಲ್ಲಿ ಸಣ್ಣ ಸಣ್ಣ ಗಿಡಗಳಿರ್ತದೆ, ಅದು ತಿಂದಾಗ ಅಥವಾ ಹುಳ ಹುಪ್ಪಟೆಗಳನ್ನೆಲ್ಲ ಆರಿಸಿ ತಿಂತವೆ. ಅದಕ್ಕೆ ಬೇಕಾಗಿರುವಂತಹ ಸೊಪ್ಪು, ಈ ನುಗ್ಗೆ ಸೊಪ್ಪಾಗಿರ್ಬೋದು, ಪಪ್ಪಾಯದ್ದು ಎಲೆ ಆಗಿರ್ಬೋದು, ಕೆಲವನ್ನೆಲ್ಲ ಆರಿಸಿ ತಿಂತವೆ. ಗೆದ್ದಲಂತೂ ಇವುಗಳಿಗೆ ತುಂಬ ಫೇವ್ರೇಟು. ಹಾಗಾಗಿ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಅದಕ್ಕೇನೋ ನಾಟಿ ಕೋಳಿ ಮೊಟ್ಟೆಗೆ ಅಷ್ಟೊಂದು ಡಿಮ್ಯಾಂಡು. ಡಾಕ್ಟ್ರುಗಳು ಸಹ ನಾಟಿ ಕೋಳಿ ಮೊಟ್ಟೆನ ಶಿಫಾರಸು ಮಾಡ್ತಾರೆ, ಅಂದರೆ ತಗೊಳ್ಳಿ ಅಂತ ಅಂದ್ಕೊಂಡು ಪೇಷಂಟ್ಗಳಿಗೆ ಅಂತಾರೆ, ಈ ಫ್ರ್ಯಾಕ್ಚರ್ ಆದವರಿಗೆಲ್ಲ. ಆಮೇಲೆ ಈ ಮಳೆಗಾಲದಲ್ಲಿ ಅಂತೂ ಕೋಳಿಗಳಿಗೆ ಯಥೇಚ್ಛವಾಗಿ ಗಿಡಗಳು ಹುಟ್ಟಿ ಅವುಗಳಿಗೆ ಮೇವು ಚೆನ್ನಾಗಿ ಸಿಗ್ತದೆ. ಅದರ ಮಧ್ಯದಲ್ಲಿ ನಾವು ದಿನ ಕೋಳಿಗಳು ಮೊಟ್ಟೆ ಇಡಬೇಕು ಅಂತಂದರೆ, ಈ ನಾಟಿ ಕೋಳಿಗಳು 10-12 ಮೊಟ್ಟೆ ಮೇಲೆ ಇಡಬೇಕು ಅಂತಂದರೆ ನಾವು ಅವುಗಳಿಗೆ ಮೊಳಕೆ ಕಾಳುಗಳು, ಅಂದರೆ ಈ ರಾಗಿ ಆಗಿರ್ಬೋದು ಮತ್ತು ಗೋಧಿ ಆಗಿರ್ಬೋದು, ಇವುಗಳನ್ನೆಲ್ಲ ಸ್ವಲ್ಪ ಮೊಳಕೆ ಬರೆಸಿ ಹಾಕಿದರೆ ಅವುಗಳಿಗೆ ಒಳ್ಳೆಯ ಪೋಷಕಾಂಶ ಸಿಗ್ತದೆ, ನಮಗೆ ಮೊಟ್ಟೆನೂ ಸಿಗುತ್ತೆ. ಮತ್ತು ಈ ಹುಂಜಗಳು ಮಾಡುವ ತಪ್ಪೇನು ಅಂತಂದರೆ, ಈ ನಾಟಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಯಾವುದಾದ್ರೂ ಕಾಡಲ್ಲಿ, ಅಂದರೆ ಕಲ್ಲಿನ ಸಂದಿ ಇಲ್ಲ ಎಲ್ಲಾದರೂ, ಅಥವಾ ಇದು ಸಜ್ಜದ ಮೇಲೆನೋ ಎಲ್ಲಾದರೂ ಕರ್ಕೊಂಡೋಗಿ ಮೊಟ್ಟೆ ಇಡೋದಕ್ಕೆ ಕೋಳಿಗಳಿಗೆ ಅದೊಂದು ಸೂಚನೆ ಕೊಡೋದು. ಆವಾಗ ಏನಾಗುತ್ತೆ, ತುಂಬ ಸಲ ವೇಸ್ಟ್ ಆಗುತ್ತೆ. ಅಲ್ಲಿಂದ ಕಾಗೆ ತಗೊಂಡು ಹೋಗೋದು ಅಥವಾ ಮೇಲಿಂದ ಕೆಳಗಡೆ ಮೊಟ್ಟೆ ಬಿದ್ದು ಒಡೆದು ಹೋಗೋದೆಲ್ಲ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಫಸ್ಟು ಯಾವಾಗ ಕೋಳಿಗಳು ಮೊಟ್ಟೆ ಇಡ್ತವೆ, ಹುಡುಕ್ತವೆ ಅಂತ ಅಂದಾಗ ಅವುಗಳನ್ನ ಹಿಡಿದು ಒಂದು ಮೊಟ್ಟೆಯನ್ನು ನಾವು ಮೊದಲೇ ಇಡಬೇಕು ಬುಟ್ಟಿ ಒಳಗಡೆ ಇಟ್ಟು, ನಾವು ಅವುಗಳನ್ನು ಅದರ ಒಳಗಡೆ ಇಟ್ಟು ಸ್ವಲ್ಪ ಹೊತ್ತು ಕೌಚಿ ಹಾಕಬೇಕಾದ್ರೆ ಅದಕ್ಕೆ ಒಂದು ಜಾಗ ಸೆಟ್ ಆಗಬೇಕು. ಇಲ್ಲ ಅಂದರೆ ತುಂಬ ಸಲ ಈ ನಾಟಿ ಕೋಳಿಗಳು ಮಾಡುವ ಅವಾಂತರ ಏನು ಅಂತಂದರೆ, ಎಲ್ಲೋ ಹೋಗಿ ಪೊದೆ ಸಂದಿಲಿ ಮೊಟ್ಟೆ ಇಟ್ಟು ಅವುಗಳನ್ನು ಕಾಗೆ ಹದ್ದು ಎತ್ಕೊಂಡು ಹೋಗೋದು ಅಥವಾ ಅವೇ ಕುಟ್ಕಿ ತಿನ್ನೋದು, ಇಂಥವೆಲ್ಲ ನಡೀತದೆ. ಮತ್ತು ಮೊಟ್ಟೆಗಳನ್ನು ಅವುಗಳೇ ತಿನ್ನೋದಕ್ಕೂ ಒಂದು ಕಾರಣ ಇದೆಯಂತೆ. ಯಾಕಂದರೆ ಯಾವಾಗಲೂ ನಾವು ಕೋಳಿಗಳನ್ನು ಮನೆ, ಅಂದರೆ ಗೂಡು ಒಳಗಡೆನೇ ನಾವು ಸೇರಿಸಿ ಸಾಕ್ತಾ ಇದ್ದಾಗ ಅವುಗಳಿಗೆ ಪೋಷಕಾಂಶದ ಕೊರತೆ ಬಂದಾಗ ಅವು ಮೊಟ್ಟೆಗಳನ್ನು ತಿಂತಾವಂತೆ. ಆದಷ್ಟು ಸ್ವಲ್ಪ ಜಾಗದಲ್ಲಿ ಅಥವಾ ಯಾವುದಾದ್ರೂ ಒಂದು ಪಾಟಲ್ಲ ಏನಾದರೂ ಈ ಥರ ರಾಗಿನ, ಗೋಧಿನ ಅಥವಾ ಜೋಳವನ್ನು ಈ ಥರ ಗಿಡ ಮಾಡಿ ಕೊಟ್ಟಾಗ ಅವುಗಳಿಗೆ ಒಳ್ಳೆಯ ಪೋಷಕಾಂಶ ಸಿಗುತ್ತೆ. ಇಲ್ಲಾಂದರೆ ಒಂದು ದಿನ ಮೊಟ್ಟೆ ಇಟ್ಟರೆ ಇನ್ನೊಂದು ದಿನ ಇಡಲ್ಲ. 8 ಮೊಟ್ಟೆ ಇಟ್ಟು 10 ಮೊಟ್ಟೆ ಇಟ್ಟೋದ್ರೊಳಗಡೆ ಕಾವಿಗೆ ಬರ್ತದೆ. ಆದಷ್ಟು ಕೋಳಿಗಳು ಎತ್ತರದಲ್ಲಿ ಇರೋದಕ್ಕೆ ಬಯಸ್ತವೆ. ಸ್ವಲ್ಪ ಎತ್ತರ ಅಟ್ಟ ಮಾಡಿಕೊಟ್ರೆ ಅವುಗಳು ಅಲ್ಲಿ ಇಷ್ಟಪಡ್ತವೆ ಮತ್ತು ಗಲೀಜು ಆಗಲ್ಲ. ಆ ಪಿಕ್ಕೆ ಕೆಳಗಡೆ ಬಿದ್ದರೆ ನಾವು ಭತ್ತದ ಹೊಟ್ಟನ್ನು ಹಾಕ್ಬೋದು, ಇಲ್ಲಾಂದರೆ ದಿನ ಕ್ಲೀನ್ ಮಾಡ್ಕೋಬೋದು, ಗಲೀಜು ಅಂತ ಅನಿಸೋದಿಲ್ಲ. ಮತ್ತು ನಾವು ಕೋಳಿಗಳನ್ನು ಅಷ್ಟೇ, ಸ್ವಲ್ಪ ಕೋಳಿಗಳಿದ್ದಾಗ ಈ ಹಾವುಗಳೆಲ್ಲ ಬರುವುದು ಜಾಸ್ತಿ ಇರ್ತದೆ. ಆವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾನು ಅದೇ ಆವಾಗಲೇ ಅನ್ನಲ್ಲ, ಈ ಥರ ಒಂದು ಎದುರು ಮೊಟ್ಟೆ ಅಂತ ಅಂತೀವಿ ನಾವು, ಬೇರೆ ಕೋಳಿದು ಮೊಟ್ಟೆನ ಇಟ್ಟು ಈ ಥರ ಕೌಚಿ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು, ಅಂದರೆ ಒಂದು ಅರ್ಧ ಗಂಟೆ 1 ಗಂಟೆ. ಆವಾಗ ಅದಕ್ಕೆ ಆ ಜಾಗ ಸೆಟ್ ಆಗುತ್ತೆ. ಇದು ನಾನು ಇಲ್ಲಿ ಮೊಟ್ಟೆ ಇಡ್ಬೋದು ಅಂತ. ಇಲ್ಲ ಅಂದರೆ ಎಲ್ಲೆಲ್ಲೋ ಮೊಟ್ಟೆ ಇಟ್ಟು ವೇಸ್ಟ್ ಆಗುತ್ತೆ. ಅದೇ ನಾನು ಹೇಳಿದ ಹಾಗೆಯೇ ಕೋಳಿಗಳು ಫೀಲ್ಡಲ್ಲಿ ಬೆಳಿಬೇಕು. ಆವಾಗಲೇ ಅದಕ್ಕೆ ಒಳ್ಳೆಯ ಆ ಪೋಷಕಾಂಶನೂ ಸಿಗುತ್ತೆ, ಆರೋಗ್ಯಕರವಾಗಿಯೂ ಇರ್ತದೆ, ರೋಗನೂ ಕಡಿಮೆ ಇರ್ತದೆ. ಹಸಿರು ಹುಲ್ಲು ಮೇಯ್ತಾ ಇದ್ದರೆ ಅವಕ್ಕೆ ಕಾಯಿಲೆ ಕಡಿಮೆ. ಸೊ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನನಗೆ ಇಷ್ಟ ಕೋಳಿ ಸಾಕೋದು, ಹಾಗಾಗಿ ನಿಮಗೂ ಈ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ನೋಡಿದ್ದಕ್ಕಾಗಿ.